ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾವು ಹೋಗ್ತಾ ಇದ್ವಿ ಬೆಟ್ಸ್ಗಾವೆ. ಇನ್ನು ಬೆಟ್ಸ್ಗಾವ್ಗೆ ಏನು ವಿಶೇಷ ಅಂತ ನೋಡ್ತಾ ಇದ್ದೀರಾ, ಅದೇ ಶಿವರಾತ್ರಿ ಇತ್ತು, ಹಾಗಾಗಿ ಇಷ್ಟೆಲ್ಲ ಸ್ಟಾಲ್ಸ್ ಬಂದಿರುವಂಥದ್ದು. ಇನ್ನು ಬನ್ನಿ ದೇವಸ್ಥಾನದ ಕತೆ ಹಾಗೆ ಬೆಟ್ಸ್ಗಾವ್ ದೇವಸ್ಥಾನ ಹೇಗಿದೆ ಹಾಗೂ ಅಲ್ಲಿನ ಪಾರಂಪರೆ ಪ್ರತಿ ಒಂದನ್ನು ಹೇಳ್ತಾ ಹೋಗ್ತೀನಿ. ಸೊ ಮಿಸ್ ಮಾಡದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ಮಾಹಿತಿ ತಗೊಳ್ಳಿ. ನೆಕ್ಸ್ಟ್ ಟೈಮ್ ನೀವು ಹೋಗ್ತಾ ಇದ್ದೀರಾ ಹಾಗಾದರೆ ತಪ್ಪದೆ ದೇವಸ್ಥಾನಕ್ಕೆ ಹೋಗೋದನ್ನ ಮಾತ್ರ ಮರಿಬೇಡಿ. ಹಾಗೆ ಇನ್ನೂ ಸ್ಪೆಷಲ್ ವಿಡಿಯೋಸ್ ಹಾಗೆ ಇನ್ನೂ ಸ್ಪೆಷಲ್ ದೇವಸ್ಥಾನ ಎಲ್ಲ ಇದೆ, ತೋರಿಸ್ತಾ ಹೋಗ್ತೀನಿ ಒಂದೊಂದಾಗಿ. ಸೊ ಬನ್ನಿ ಫ್ರೆಂಡ್ಸ್, ಈಗ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ಹಣ್ಕಾಯಿ ಚೀಟಿ ತೊಗೊಂಡಿದ್ದೀನಿ, ಇನ್ನು ಹಣ್ಕಾಯಿನ ಓಡಿಸ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ದೇವ್ರನ್ನ ಒಂದು ಸಲ ನೋಡ್ಕೋಬೇಡಿ. ಇನ್ನು ಬನ್ನಿ. ಇನ್ನು ಫ್ರೆಂಡ್ಸ್ ಹಣ್ಕಾಯಿ ಮಾಡಿಸ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದಾರೆ. ಇನ್ನೂ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ಇನ್ನು ಜನ ಅಂತೂ ಸಿಕ್ಕಾಪಟ್ಟೆ ಇದ್ರು, ನೀವು ನೋಡ್ತಾ ಇದ್ದೀರಾ. ಆದರೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂದರೆ ಸಖತ್ ಕೂಲೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇನ್ನು ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ನಂದಿ ದೇವ್ರನ್ನ, ಎಷ್ಟು ದೊಡ್ಡವಾದ ನಂದಿನ ನಮಸ್ಕಾರ ಮಾಡ್ಕೊಬೇಡಿ. ಇನ್ನು ಫ್ರೆಂಡ್ಸ್ ಅಪ್ಪ ಹೇಳಿದ್ದಾರೆ ಇನ್ನೊಂದು ಪೂಜೆ ಚೀಟಿ ತೆಗೆಸ್ಕೊಂಡು ದೇವ್ರ ಹತ್ರ ಹೋಗಿ ಕೊಟ್ಪ ಅಂತ, ಹಾಗಾಗಿ ತೆಗೆಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಯಾವ್ಯಾವ ಥರ ಸೇವೆಗಳಿದೆ ಅಂತ ನೋಡಿಕೊಂಡು ಇನ್ನು ತಗೊಳ್ಳೋಣ. ಜೊತೆಗೆ ನೀವು ನೋಡ್ತಾ ಇದ್ದೀರಾ ದೇವಸ್ಥಾನದ ಒಳಗಡೆ ಬರ್ತಿದ್ದಂಗೆ ಯಾವ ಥರ ಜನ ಇದ್ದರು ಅಂತ. ಹಾಗೆ ಇಲ್ಲಿ ಪಾಪ ಗಾಡಿ ಇಟ್ಟಿದ್ರು, ಪ್ರತಿ ವರ್ಷ ಯಾವಾಗಲೂ ಇಟ್ಟಂಗೆ ಪ್ರತಿ ವರ್ಷ ಗಾಡಿ ಇಡ್ತಾಯಿದ್ರು. ಹಾಗಾಗಿ ನನಗೆ ಒಬ್ಬರು ಮೆನ್ಷನ್ ಕೂಡ ಮಾಡಿದ್ರು ತುಂಬ ಚೆನ್ನಾಗಿದೆ ಬೆಟ್ಸ್ಗಾವ್ ದೇವಸ್ಥಾನ ಅಂತ ಹೇಳಿ. ಅದಕ್ಕೆ ನಾನು ದೇವಸ್ಥಾನಕ್ಕೆ ಬಂದಿದ್ದೆ, ಸಖತ್ ಖುಷಿ ಆಯಿತು. ಇನ್ನು ನೀವು ನೋಡ್ತಾ ಇದ್ದೀರಾ ದೇವಸ್ಥಾನದ ಗರ್ಭಗುಡಿ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಫುಲ್ ಲೈನ್ ಇತ್ತು, ಚೆನ್ನಾಗಿತ್ತು. ಹಾಗೆ ದೇವರನ್ನು ನೋಡಿ ದೇವ್ರಿಗೆ ನಮಸ್ಕಾರ ಮಾಡಿ ನಾಗೇಂದ್ರ ಪಾಟೀಲ್ ಮೈಸೂರು 501 ರೂಪಾಯಿ, ಕಿರಣ್ ಸಿದ್ದು 101 ರೂಪಾಯಿ, ಅಶೋಕ್ ಚನ್ನಪ್ಪ ಸುರ್ರಿ. ಇನ್ನು ಫ್ರೆಂಡ್ಸ್ ದೇವರ ದರ್ಶನ ತೊಗೊಂಡ್ರಿ. ಇನ್ನು ಬನ್ನಿ ಸುತ್ತೋಡಿಯೋಣ. ಸೊ ಮತ್ತು ಫ್ರೆಂಡ್ಸ್ ಇಲ್ಲಿ ಮಧ್ಯದಲ್ಲಿ ಯಾಕೆ ಮ್ಯೂಟ್ ಮಾಡಿದ್ದೀನಿ ಅಂದರೆ ಒಂದೇ ರೀಸನ್, ದೇವ್ರ ಹಾಡು ಹಾಕಿದ್ರು. ಬಟ್ ಈ ಹಾಡನ್ನೆಲ್ಲ ನಾನು ಹಾಕಿದ್ರೆ ನನಗೆ ಕಾಪಿರೈಟ್ ಬರುತ್ತೆ. ಆಲ್ರೆಡಿ ಸುಮಾರು ವಿಡಿಯೋದಲ್ಲಿ ಮ್ಯೂಟ್ ಆಗಿದೆ. ಬಿಕಾಸ್ ಆಫ್ ದಿ ದಟ್ ರೀಸನ್ ನಾನೇನಾದರೂ ಸಾಂಗ್ಸ್ನ ಹಾಕಿದ್ರೆ ಸೊ ಅದು ಕಾಪಿರೈಟ್ ಬರುತ್ತೆ. ಹಾಗಾಗಿ ನಾವು ಒರಿಜಿನಲ್ ಆಡಿಯೋನೇ ಇಡ್ತಾ ಇದ್ದೀನಿ. ಆಡಿಯೋ ಇದ್ದಲ್ಲೆಲ್ಲ ನಾನು ಆಡಿಯೋ ಇಡ್ತಾ ಹೋಗಿದ್ದೀನಿ. ಸೊ ಸಪೋಸ್ ಎಲ್ಲಾದರೂ ಮಿಸ್ ಆಗಿದ್ರೆ ನಾನು ಸೌಂಡ್ ಕೊಡ್ತಾ ಹೋಗಿದ್ದೀನಿ. ಇನ್ನು ಬನ್ನಿ ದೇವರ ಸುತ್ತ ಹಾಕಾಯಿತು. ದೇವಸ್ಥಾನ ಸುತ್ತ ಹಾಕಬೇಕಾದ್ರೆ ನೀವು ನೋಡಿದ್ರಿ ಎಲ್ಲ ಹಳೆ ಅಂತ ಏನು ದೇವಸ್ಥಾನ ಅಂತಲೇ ಫುಲ್ ಹಳೆಯದು ಪುರಾತನವಾದ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ಇನ್ನು ಬನ್ನಿ ಇಲ್ಲಿ ಕೂಡ ದೇವರ ದರ್ಶನ ತಗೊಳ್ಳಿ, ಶಿವಪ್ಪನ ದರ್ಶನ ತಗೊಳ್ಳಿ. ನನ್ನ ಆರಾಧ್ಯ ಅಂತಲೇ ಹೇಳ್ಬೋದು. ಜೊತೆಗೆ ಆ ತಂದೆ ಮೊರೆ ಹೋದರೆ ಎಂಥ ಕಷ್ಟ ಇದ್ರೂ ನಿವಾರಣೆ ಆಗುತ್ತೆ ಅಂತ. ವೆಲ್ಕಮ್ ಬ್ಯಾಕ್. ಆಲ್ರೆಡಿ ನಾನು ದೇವಸ್ಥಾನದ ಹೊರಗಡೆ ಎಲ್ಲ ತೋರಿಸ್ತೀನಿ. ನಾನು ಆಲ್ರೆಡಿ ಹೇಳಿದ್ದೆ ಮತ್ತು ಬೆಟ್ಸ್ಗಾವ್ನ ಆದಷ್ಟು ಅತಿ ಶೀಘ್ರದೊಳಗೆ ತೋರಿಸ್ತೀನಿ ಅಂತ. ಸೊ ಇನ್ನು ಬೆಟ್ಸ್ಗಾವಿನ ಕತೆ ಪೂರ್ತಿ ಹಿಸ್ಟ್ರಿ ಹೇಳ್ತಾ ಹೋಗೋದಾದರೆ ನಮ್ಮ ಈ ಊರಿನ ಹಿರಿಯರಾದಂತಹ ಸರ್ ನಮಸ್ತೆ ಸೇವಾ ಸಮಿತಿ ಸರ್, ನಿಮ್ಮ ಹೆಸರು ಸರ್? ಸಂಜು ನಾಯ್ಕ ಸರ್. ನಿಮ್ಮ ಮೋಹನ್ ಮನೆ ಸರ್ ಕೇಳ್ತಾ ಹೋಗೋಣ. ದೇವಸ್ಥಾನದ ಕಥೆ ಆಗಿರ್ಬೋದು, ಹಾಗೆ ಈ ದೇವಸ್ಥಾನ ಇನ್ನೂ ಹೆಚ್ಚು ವೈರಲ್ ಆಗಬೇಕಂತ ನಮ್ಗೆ ಗೊತ್ತಿರುವಂಥದ್ದು ಏನು ಸಹಸ್ರಲಿಂಗ ಬನವಾಸಿ ಎಲ್ಲ ಗೊತ್ತಿದೆ, ಆದರೆ ಇದಕ್ಕೂ ಕೂಡ ತುಂಬ ಇತಿಹಾಸ ಉಳಿರುವಂತಹ ದೇವಸ್ಥಾನ ಅಂತಲೇ ಹೇಳ್ಬೋದು. ಸೊ ಹಿಸ್ಟ್ರಿನ ನೋಡ್ತಾ ಹೋಗೋದಾದ್ರೆ ಸರ್ ಏನಂತ ಹೇಳ್ಬೋದು ದೇವಸ್ಥಾನದ ಬನವಾಸಿ ಮತ್ತು ಸಹಸ್ರಲಿಂಗ ಹೇಳಿದ್ರಲ್ಲ, ಅದಕ್ಕೂ ಇತಿಹಾಸ ಉಳ್ಳಂತಾರೆ. ಇದು ಸಾಮಾನ್ಯ ಸುಮಾರು 2000 ಇಸ್ವಿಗಿಂತ ಹಿಂದಿದ್ದಂಥ ಒಂದು ಈಶ್ವರಲಿಂಗು 800 ವರ್ಷಗಳ ಹಳೆಯದಾದಂಥ ದೇವಸ್ಥಾನ. ಅಂದರೆ ಲಿಂಗು ಮೊದಲು ಪ್ರತಿಷ್ಠಾಪನೆ ಮಾಡಿದ್ರು ಯಾರು ಪಾಂಡವರು ಕೌರವರು ಏನೋ ಇಲ್ಲಿ ವನವಾಸಕ್ಕೆ ಬಂದಾಗ ಉಳಿದಾಗ ರಾಮ ಬಂದು ಉಳಿದು ಇಲ್ಲಿ ನೆಲೆಸಿದಾಗ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದ ಅಂತೇಳಿ ನಮ್ಮ ಹಿಂದಿನ ಪೂರ್ವಜರು ಹೇಳ್ತಾರೆ. ಇನ್ನು ಕೆಲವರು ಏನು ಹೇಳ್ತಾರೆ, ಬಿಜ್ಜಳನ ಉಪರಾಜಧಾನಿ ಬಿಜ್ಜಳರು ಇಲ್ಲಿ ಆಳ್ವಿಕೆ ಮಾಡಿದ್ರು, ಅವರ ರಾಜಧಾನಿ ಇದಾಗಿತ್ತು, ಉಪರಾಜಧಾನಿ ಇದಾಗಿತ್ತು. ಬೆಳಸ್ಗಾವೇ ಎಂಬ ಊರು ಪರಿವರ್ತನೆಯಾಗಿ ಬೆಳಸ್ಗಾವ್ ಎಂದು ಈಗ ಕರೆಯಲ್ಪಡ್ತಿದೆ ಅಂತ ಹೇಳ್ತಾರೆ. ಈಗಾಗಲೇ ನೀವು ತೋರಿಸಿರ್ಬೋದು, ಸಾಮಾನ್ಯ ಅದರೊಳಗೆ ರೆಕಾರ್ಡ್ ಮಾಡಿರ್ಬೋದು. ಈಗ ಏನು ರಾಮ ವನವಾಸಕ್ಕೆ ಬಂದಾಗ ಸೀತೆಗೆ ಬಾಯಾರಿಕೆ ಆದಾಗ ತನ್ನ ಬಿಲ್ಲಿನಿಂದ ತಾನು ಬಾಣವನ್ನು ಹೊಡೆದು ನೀರನ್ನು ತರಿಸಿದಂಥ ಒಂದು ಪುಣ್ಯ ಸ್ಥಳ ಇದೆ ಈ ಸ್ಥಳ. ಇಲ್ಲಿ ಈ ನೀರನ್ನು ಸೀತೆಗೆ ಬಾಯ ಕೂರಿಸಿದಾಗ ಅದರಿಂದ ಸೀತೆ ಬಾಯಾರಿಕೆ ಆಗಿ ಅದರಿಂದ ಒಂದು ಕಡೆಗೆ ಮೈಂಡ್ ಏನೋ ಸ್ವಲ್ಪ ಭ್ರಮೆ ಆದವರಿಗೆ ಅಂಥವರಿಗೆಲ್ಲ ಈ ನೀರನ್ನು ತಲೆ ಮೇಲೆ ಹಾಕ್ಕೊಂಡ್ರೆ ಅದರಿಂದ ವಾಸಿಯಾದಂಥ ಕೆಲವಷ್ಟು ಘಟನೆಗಳು ನಮ್ಮ ಎದುರಿಗೆ ಆಗಿವೆ. ಈಗ ನಮ್ಮ ತಿಳಿದಂಗೆ ಮಕ್ಕಳಾಗದಿದ್ದಂಥವ್ರು ಕೆಲವಷ್ಟು ಭಾಳ ಹರಕೆ ಮಾಡ್ಕೊಂಡಿರ್ತಾರೆ ಈ ನೀರನ್ನು ತಲೆ ಮೇಲೆ ಹಾಕೋದು. ಈಗಾಗಲೇ ನಮ್ಮ ಪ್ರದರ್ಶನ ಈ ಕಿಡ್ನಿ ದೋಷ ಇದ್ದಂಥವ್ರು ಅವರೆಲ್ಲ ಅನೇಕ ಜನ ಈ ನೀರನ್ನು ಒಯ್ದು ವಾಸಿಯಾಗಿ ಈ ಒಂದು ಈಗ ಈ ದೇವಸ್ಥಾನಕ್ಕೆ ಹರಕೆ ಮಾಡ್ಕೊಂಡು ನಡ್ಕೊಳ್ತಾ ಇದ್ದಾರೆ.
ಸರ್ ಆಮೇಲೆ ಅದೇ ಪ್ರತಿಷ್ಠಾಪನೆ ಈಗ ಆಯ್ತು ರೀಸೆಂಟ್ ಆಗಿ ಈಗ ಹೊರಗಡೆ ಬರ್ತಾ ನನಗೆ ತಿಳಿದವರು ಒಬ್ರು ಗೊತ್ತಿಲ್ಲ ನಂದಿ ಈಗ ಹೊಸದಾಗಿ ಶಿವಪ್ಪ ಅಂತ ಹೇಳಿ ಅಂದ್ರೆ ಎಷ್ಟು ವರ್ಷ ಆಯ್ತು ಸರ್ ಈಗ ನಂದಿ ಇದ್ದು ಅದನ್ನ ಮತ್ತೆ ಪ್ರತಿಷ್ಠಾಪನೆ ಮಾಡಿ ನಂದಿ ಮಾಡಿ 2017-18 ನಾವು ಹೊಸದಾಗಿ ನಂದಿ ಪ್ರತಿಷ್ಠಾಪನೆ ಮಾಡಿದ್ವಿ. ಅದಕ್ಕೂ ಮೊದಲೇ ಇಲ್ಲೊಂದು ಸಣ್ಣ ನಂದಿ ಉಂಟು, ಆ ನಂದಿ ಮೊದಲು ಅಲ್ಲಿತ್ತು. ಆ ಜಾಗದಲ್ಲಿರುವಂತಹ ನಂದಿನ ಈಗ ಅಲ್ಲಿತ್ತು ರಂಟೆ ಮಂಟಪದಕ್ಕಿಂತ ಒಂದು 5 ಫೀಟ್ ಮುಂದೆ ಈ ನಂದಿ ಇತ್ತು. ಆಮೇಲೆ ನಾವು ನಮ್ಮ ಬಗ್ಗೆ ಕೇಳಿದಾಗ ಇಲ್ಲ ಇರ್ತಕ್ಕಂಥ ನಂದಿ ಬೇರೆ ಇರಬೇಕು ಅಂತ ಹೇಳಿದಾಗ ನಾವು ಬಟ್ಟೆ ಕೇಳಿದ್ವಿ. ಹೊಸದಾಗಿ 2017-18ರಲ್ಲಿ ಆ ನಂದಿಯನ್ನು ತಂದು ಪ್ರತಿಷ್ಠಾಪನೆ ಮಾಡಿದ್ವಿ. ಧ್ವಜಸ್ತಂಭ ಮತ್ತು ಧ್ವಜಸ್ತಂಭ ಕಳಶ ಸ್ಥಾಪನೆ 2017-18ರಲ್ಲಿ ಆಗಿದೆ. ಅದಕ್ಕೂ ಮುಂಚೆ ಕಳಸ ಇಲ್ಲ, ಹಿಂದೇನೋ ಕಳುವಾಗಿತ್ತು ಅಂತೇಳಿ ಸುತ್ತಿದ್ದಾಗ ಅವಾಗ ಕಳಸ ಕದ್ರು ಏನು ಮಾಡಿದ್ರು ಗೊತ್ತಿಲ್ಲ ಜನರಿಗೆ. ಆದರೆ ಕಳಸ ಇತ್ತು ಅಂತೇಳಿ ನಾವು ಕೇಳಿದವರು ಹೇಳ್ತಾರೆ ಕಳಸ ಇತ್ತು, ಹಾಗಾಗಿ ನೀವು ಕಳಸ ಸ್ಥಾಪನೆ ಮಾಡಬೇಕು ಅಂತ ನೀವು ಹೇಳಿದ್ರಲ್ಲ, ಅವಾಗ ಕಳಸ ಸ್ಥಾಪನೆ ನಾವು ಮಾಡಿದ್ವಿ. ಅದರಿಂದ ನಮ್ಗೆ ಒಳ್ಳೇದಾಗುತ್ತೆ. ನಮ್ಮ ದೇಶ ಸುತ್ತಮುತ್ತಲ ಹಳ್ಳಿಗೆಲ್ಲ ಅದು ಮಾಡೋದ್ರಿಂದ ನಾವು ಅದರ ಪ್ರತಿಫಲ ಕಂಡಿದ್ದೀವಿ, ಒಳ್ಳೆಯದು. ಆಮೇಲೆ ಇಲ್ಲಿ ಈಗ ಧ್ವಜಸ್ತಂಭ ಅಂತ ಹೇಳಿದ್ರಲ್ಲ ಅದು ಕೂಡ ಇತ್ತೀಚೆಗೆ ಹೌದು 2017-18ರಲ್ಲಿ ಆಗಿರೋದು ಎಲ್ಲದು, ಮೊದಲು ಯಾವುದೂ ಇಲ್ಲ ಆಗಿತ್ತು. ಆಮೇಲೆ ಇಲ್ಲಿ ಇಲ್ಲೆಲ್ಲೂ ನಾವು ನೀವು ನೋಡ್ತಿರ್ಬೋದು, ಈಗ ಇಲ್ಲಿ ಇದನ್ನು ಕೋಟೆ ಕಟ್ಟದಂಗೆ ಕಟ್ಟದ ಐತಿ, ಶಾಸನ ಅಲ್ಲ, ನೀವು ಕಲ್ಲು ನೋಡ್ರಿ ಇದೇನೈತಲ್ಲ ಈಗ ಕೋಟೆ ಕಟ್ಟದಂಗೆ ಇರ್ತೀವಿ, ಇಲ್ಲೆಲ್ಲ ಹಿಂದೆ ಉಂಟದು. ನಾವೇನು ಕಲ್ಲು ಬಿಲ್ಡಿಂಗ್ ಕಟ್ಟಬೇಕು ಇಂಥದ್ದು ಮಾಡಬೇಕು ಅಂತ ಅದ್ರಾಗ ಈ ನಮ್ಮ ನಾಗಪ್ಪ ಇದ್ದಾನಲ್ಲ ಎಲ್ಲ ಸಿಗ್ತಾ ಹೋದು, ಅವ್ರನ್ನೆಲ್ಲ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ನಾವು. ಇದೆಲ್ಲ ನಾಗರ ಉಂಟು ಇಲ್ಲಿ, ಎಲ್ಲೇ ಆಗಿದ್ರು ನಾಗರ ಉಂಟು. ಹೌದೌದು ಇಲ್ಲಿ ಬಂದಾಗ ನೀವು ರೀಸೆಂಟ್ ಆಗಿ ನೀವೇ ಪ್ರತಿಷ್ಠಾಪನೆ ಹೌದೌದು ಇದು 2017-18ರಲ್ಲಿ ಪ್ರತಿಷ್ಠಾಪನೆ ಅಂದ್ರೆ ಸಿಕ್ಕಂತಹ ನಾಗರಕನ್ನ ನೀವು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಬರಗಮನ ಅಂತ ಮಾಡಿ ಅವಾಗ ಅದಕ್ಕೊಂದು ಇದು ಕೊಟ್ಟ ನಂತರ ನಮ್ಗೆ ಒಳ್ಳೇದಾಗಿದೆ. ಅಂದ್ರೆ ಇವೆಲ್ಲ ಈಗ ಫುಲ್ ಫೌಂಡೇಶನ್ ಆಗಿ ಮತ್ತೆ ಎಲ್ಲ ಬಾವಿಯಲ್ಲಿ ಯಾವತ್ತೂ ನೀರು ಕಮ್ಮಿ ಆಗಲ್ಲ, ಎಷ್ಟು ನೀರಿರುತ್ತೋ ಅದು ಮಳೆಗಾಲದಲ್ಲೂ ಅಷ್ಟೇ ಇರುತ್ತೆ, ನಂತರ ಕೂಡ ಅಷ್ಟೇ ಇರುತ್ತೆ ಅಂತಾನೆ ಹೇಳ್ತಾರೆ. ಅಂದ್ರೆ ಈ ಬೇಸಿಗೆಗಾಲದಲ್ಲಿ ಯಾವಾಗಾದ್ರೂ ಬರಡ್ ಆಗಿರೋದು ಇದೆಯಾ ಬಾವಿ? ಹೇಳ್ದಂಗೆ ಯಾವಾಗೂ ಬರಡ್ ಆಗಿಲ್ಲ, ಇತಿಹಾಸ ಇಲ್ಲ. ಈಗ ನೋಡ್ಬೇಕು ಈ ಬರಗಾಲ ಚಾಯಲ್ಲಿ ಏನಾಗ್ತದೆ ನೋಡ್ಬೇಕು. ಇನ್ನು ಸರ್ ನಮ್ಗೆ ಇಲ್ಲಿ ಬರುವಂತ ವ್ಯವಸ್ಥೆ ಏನಿರ್ಬೋದು, ನೀವು ಎಷ್ಟು ಇಲ್ಲಿ ಬರ್ಬೇಕಾದ್ರೆ ಹೇಗೆ ಬರ್ಬೋದು ಅಂತ ಏನಾದ್ರು ಹೇಳ್ಬೋದು ನಮ್ಮ ಜನತೆಗೆ? ಯಾಕಂದ್ರೆ ಈಗ ಬೆಡ್ಸ್ಕಾಮ್ ಅನ್ನೋದು ತುಂಬಾ ಕಮ್ಮಿ ಕೇಳುವಂಥದ್ದು. ಯಾಕಂದ್ರೆ ಈಗ ನಾ ಇಲ್ಲಿ ಬಂದಾಗ ಈ ತರನ ಪೌರಾಣಿಕ ದೇವಸ್ಥಾನ ಅಂತ ಹೇಳ್ಕೊಂಡು ನಾನು ನೋಡಿದಾಗನೇ ನನಗೆ ಗೊತ್ತಾಗುತ್ತೆ. ಸೊ ಜನಕ್ಕೆ ಹೇಳ್ಬೋದು ಅಂದ್ರೆ ಇಲ್ಲಿ ಬಸ್ಸಿನ ವ್ಯವಸ್ಥೆ ಹೇಗಿರುತ್ತೆ, ಹಾಗೆ ಎಲ್ಲಿ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ, ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ? ಶಿರ್ಸಿಯಿಂದ ಬಸ್ಸಿನ ವ್ಯವಸ್ಥೆ ಬೆಳಗ್ಗೆ 8:30ಯಿಂದ ಶಿರ್ಸಿಯಿಂದ ಬಿಡ್ತಾರೆ, 9:45 ಇಲ್ಲಿ ಬಂದು ನಿಲ್ತದೆ. ತಿರ್ಗಾ ಮಳಿಗೆ ಹೋಗಿ ವಾಪಸ್ ಬರ್ತದೆ ಅದೇ ಬಸ್ಸು. 10:30ಯಿಂದ ಮತ್ತೆ ವಾಪಸ್ ಶಿರ್ಸಿ ಹೋಗ್ತಾರೆ. ತಿರ್ಗಾ ಮತ್ತೆ 3:30ಯಿಂದ ಶಿರ್ಸಿ ಬಿಡ್ತಾರೆ, ಇಲ್ಲಿ 4:45 ಗಂಟೆಗೆ ಇಲ್ಲಿಗೆ ಬರ್ತಾರೆ. ಮಳಿಗೆ ಹೋಗಿ ಮತ್ತೆ ವಾಪಸ್ ಬರ್ತಾರೆ. ಮತ್ತು ರಾತ್ರಿ ವಸ್ತಿಗೆ ಅಂತೇಳಿ ಬಸ್ ಏನು ಬರ್ತಾರೆ, ಅಲ್ಲಿ 7 ಗಂಟೆಗೆ ಬರ್ತಾರೆ, ಹುಡುಗಿ ಹೋಗಿ ವಸ್ತಿ ಆಗ್ತದೆ. ಬಸ್ಸಿನ ವ್ಯವಸ್ಥೆ ಇದೆ. ಮತ್ತು ಅದಕ್ಕೂ ಏನಾಗಿದೆ, ಕಳೆಬೆಲ್ಲಿಂದ 6 ಕಿಲೋಮೀಟರ್, ಹೊಸಕೋಟೆಯಿಂದ 8 ಕಿಲೋಮೀಟರ್, ಮಳಿಗೆಯಿಂದ 11 ಕಿಲೋಮೀಟರ್, ಮೇನ್ ರೋಡಿಗೆ ಟಚ್ ಆಗುತ್ತೆ ಮಾರ್ಗ. ಹೌದು, ಎಲ್ಲ ಹತ್ತಿರದಲ್ಲೇ ಇದೆ. ಮತ್ತು ಇಂಥ ಸುಂದರವಾದ ಭವ್ಯವಾದ ದೇವಸ್ಥಾನ ಸಾಮಾನ್ಯ ಎಲ್ಲೂ ನೋಡಿ ಸಿಗೋದು ಕಷ್ಟ. ಅಷ್ಟು ದೊಡ್ಡ ಏನು ಕಲ್ಲು, ನಮ್ಮ ಶಿವಪ್ಪನ ಕಲ್ಲು, ನಾನು ಎಷ್ಟು ಈಗ ನಾವು ಅಷ್ಟು ದೊಡ್ಡದು ನೋಡಿರಲಾಗಿತ್ತು ಅಂತಕ್ಕಂದ್ರೆ ಮೇಲಿಂದನೂ ಎಷ್ಟು ದೊಡ್ಡ ಇದೆ. 5.5 ಫೂಟ್ ಎತ್ತರ ಇದೆ ಅದು. ಹೌದು, ಇಲ್ಲಿ ಬಿಟ್ಟರೆ ಏಕಶಿಲೆ ಉಂಟು, ಏಕಶಿಲೆ ಲಿಂಗ. ಹೌದು, ಅಂದ್ರೆ ಈಗ ಮುಂಚೆಯಿಂದ ಒಳಗಡೆ ಹೋಗಿ ಕೊಡ್ತಾ ಇರಲಿಲ್ಲ ಅಂದ್ರೆ ಹೇಗೆ ಅಂತ ಮೊದಲೇ ಒಳಗೆ ಹೋಗಿ ಕೊಡ್ತಿದ್ರು. ಈಗೇನು ಸ್ವಲ್ಪ ವ್ಯವಸ್ಥೆ ಬದಲಾದಂಗೆ ಎಲ್ಲರೂ ಹೋದ್ರೆ ನಮ್ಗೆ ಅದನ್ನ ಶುದ್ಧತೆ ಮಾಡುವಂಥ ಖರ್ಚುಗಳು ವೆಚ್ಚ ಹೆಚ್ಚಾಗೋದ್ರಿಂದ ಆ ವ್ಯವಸ್ಥೆನ ಬಂದ್ ಮಾಡಿದ್ದೇವೆ. ಅರ್ಚಕರಿಗೆ ಮಾತ್ರ ವ್ಯವಸ್ಥೆ. ನಾವೇನು ನೀರನ್ನು ತಂದು ಹಾಕಿದ್ರೆ ಅರ್ಚಕರು ಅದಕ್ಕೆ ಅಭಿಷೇಕ ಮಾಡುವಂಥ ವ್ಯವಸ್ಥೆ ಇದೆ. ಗಂಟೆ ಮಂಟಪದವರೆಗೂ ಹೋಗಿ ನಾವು ನಮಸ್ಕಾರ ಮಾಡ್ಬೋದು. ಹೌದೌದು. ಆಮೇಲೆ ಸರ್ ಇಲ್ಲಿ ಪೂಜಾ ವಿಧಾನ ಅಂದ್ರೆ ಇವಾಗ ಬೆಳಗ್ಗೆ ಎಷ್ಟು? ಬೆಳಗ್ಗೆ 9:00ವರೆಗೆ ಓಪನ್ ಆಗ್ತದೆ, 1 ಗಂಟೆಗೆ ಸಂಜೆ 6:00ವರೆಗೆ ಓಪನ್ ಆಗ್ತದೆ, 7:00ವರೆಗೆ ಪೂಜೆ. 2 ವರ್ಷ ಆಯ್ತಲ್ಲ ಪ್ರತಿದಿನ ಭಕ್ತರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿದ್ವಿ. ಅಂದ್ರೆ ಈಗ ಪ್ರತಿದಿನ ನೀವು ಯಾವುದೇ ಟೈಮ್ ಬಂದ್ರು ಮಧ್ಯಾಹ್ನ ನಿಮಗೆ ಊಟದ ವ್ಯವಸ್ಥೆ ಇರುತ್ತೆ. ಯಾಕಂದ್ರೆ ನಾನು ಇರಲ್ವೇನೋ ಅಂತ ಅನ್ಕೊಂಡು ಮಧ್ಯಾಹ್ನ ಊಟದ ವ್ಯವಸ್ಥೆ ಎಣ್ಣೆ ದಿನ ಯಾವಾಗ ಭಕ್ತರ ಸಹಕಾರದಿಂದಲೇ ಇದೇ ಆಗಿರೋದು. ಭಕ್ತರ ಸಹಕಾರ ದೇಣಿಗೆ ಕಾಣಿಕೆ. ನಾ ಪ್ರತಿ ಸಲ ಮೈಕ್ಲಿ ಹೇಳ್ತಾ ಇರ್ತೇನೆ, ಭಕ್ತರ ಸಹಕಾರ ದೇಣಿಗೆ ಕಾಣಿಕೆ ಇದರಿಂದಲೇ ಆಗಿರೋದು. ಗೌರ್ಮೆಂಟಿನ ಸವಲತ್ತು ಏನಾಗಿರುತ್ತೆ, ರೋಡ್ ಆಗಿರುತ್ತೆ. ಈಗ ಒಂದು ಸಭಾಭವನ ಅಂತೇಳಿ ಒಂದು ಬಿಲ್ಡಿಂಗ್ ಬಂದಿದೆ 20 ವರ್ಷಕ್ಕೆ, ನಮಗೆ ಆದ ನಂತರ ಬಂದಿರೋದು ಅದು. ಅದು ಬಿಟ್ಟರೆ ಏನೇ ಆಗಿರೋದಿದ್ರು ಈಗೆಲ್ಲ ಸೇರಿದಾರಲ್ಲ ಭಕ್ತರು, ಈ ಭಕ್ತರ ಸಮೂಹದಿಂದಲೇ ಇದು ಅಭಿವೃದ್ಧಿ ಭಕ್ತರ ಸಮಾಜ. ವಿಶೇಷ ಪೂಜೆ ಅಂತ ಈಗ ಶಿವರಾತ್ರಿ ವಿಶೇಷ ಪೂಜೆ ನೀರಿಗಾಗಿ ನೀವು ಈಗಾಗಲೇ ಹೇಳ್ತಾರ, ನೀರಿಗಾಗಿ ಅನೇಕ ಜನರು ಹರಿಕೆ ಇಲ್ಲಿ, ಅದೇ ವಿಶೇಷ ಪೂಜೆ. ದಿನನಿತ್ಯ ರಾಮೇಶ್ವರ ನೀರು ಕೊಡಪ್ಪ ಅಂತ ಕೇಳೋರೆ ಭಾಳ ಜನ. ದಿನ ನೀರು ಕೊಡ್ತಲೇ ಇರ್ತಾನೆ, ದಿನ ಅವರು ವಿಶೇಷ ಪೂಜೆ ನಡೀತಲೇ ಇರುತ್ತೆ. ಹೌದು. ಈಗ ಊರಿನ ಜಾತ್ರೆ ಏನಾದರೂ ಜಾತ್ರೆ ಇವಾಗ ನಮಗದೇ ನಾವು ಹೆಂಗವ್ರು ಹೇಳಿದ್ರು ಜಾತ್ರೆ ಇವತ್ತು ನಾಳೆ ಜಾತ್ರೆ ಇದೆ ಅಂತ ಹೇಳ್ಕೊಂಡು ಇವತ್ತು ನಮ್ಮ ಮಹಾಶಿವರಾತ್ರಿ ಉತ್ಸವ ಪ್ರಾರಂಭ ಆದರೆ ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಗ್ರಾಮದ ಸ್ಟಾರ್ಟ್ ಆದಮೇಲೆ 10:30ವರೆಗೆ ಮಹಾಮಂಗಳಾರತಿಯಲ್ಲಿ ಪೂಜೆ ಅಂತ್ಯಗೊಳ್ತದೆ, ಅಂದರೆ ಗಣಕಾಯಿ ಸಮರ್ಥನೆ ಹೋಗ್ತದೆ. ಆಮೇಲೆ ಬೆಳಗ್ಗೆ 4:00ವರೆಗೆ ಪಲ್ಲಕ್ಕಿ ಉತ್ಸವ, ಅಂದರೆ ಉತ್ಸವ ಮೂರ್ತಿ ಇಟ್ಕೊಂಡು
ಬೆಳಗ್ಗೆ ಉತ್ಸವ ಪ್ರಾರಂಭ ಆಗ್ತದೆ. ಅದು ಇಲ್ಲಿಂದ ಕೆಳಗೆ ಮಾರುತಿ ದೇವಸ್ಥಾನ ಉಂಟು. ಮಾರುತಿ ದೇವಸ್ಥಾನಕ್ಕೆ ಹೋಗಿ ಅದಕ್ಕೆ ವಾಲ್ಗ ಚೆಂಡೆ ಇತರೆ ವಾದ್ಯಗಳ ಮೂಲಕ ವಿಜೃಂಭಣೆಯಿಂದ ಮೆರವಣಿಗೆ ಆಗ್ತಾ ಹೋಗ್ತದೆ. ಅದೇ ಹೇಳಿದ್ರು ತೇರೆಲ್ಲ ರಥ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದು ಮತ್ತೇನಾದ್ರೂ ಜನರಿಗೆ ಈಗ ಯುಗಾದಿ ಪೂಜೆ ಅಂತ ಹೇಳಿದ್ರೆ ಅಂದ್ರೆ ಯುಗಾದಿ ಪೂಜೆ ಎಂತ ಇರುತ್ತೆ? ಯುಗಾದಿ ಅಂದ್ರೆ ನಮ್ಗೆ ಈಗ ನಮ್ಮ ಹಿಂದೂ ಸಮಾಜದಲ್ಲಿ ಹೊಸ ವರ್ಷ ಅಂತ ಒಂದು ಆರಂಭ. ಹೌದು. ಖುಷಿ. ಆ ಖುಷಿ ಈಗ ರೈತರೆಲ್ಲ ಬೆಳೆದಂಥದ್ದೆಲ್ಲ ಆ ಧಾನ್ಯಗಳನ್ನೆಲ್ಲ ತಂದು ಕೊಡ್ತಾರೆ. ಮತ್ತು ಒಂದು ಪಾನಕದ ವ್ಯವಸ್ಥೆ, ಹೊಸ ವರ್ಷಕ್ಕೆ ಒಂದು ಸಿಹಿ ಕೊಡುವಂಥ ವ್ಯವಸ್ಥೆ ಇದೆ. ಈಗ ನಾವು ಅದನ್ನೇ ದೊಡ್ಡ ಮಾಡ್ತಾ ಈಗ ಅನ್ನದಾನ ನಡೆಸ್ತಾ ಇದ್ದೀವಿ. ಆವತ್ತಿನ ದಿನ ಅನ್ನದಾನ ನಡೆಸ್ತಾ ಇದ್ದೀವಿ. ಈ ವರ್ಷ ಮತ್ತು ವಿಜೃಂಭಣೆಯಿಂದ ಇವುಗಳಿಗೆಲ್ಲ ಒಂದು ದೇವರ ಮೂರ್ತಿ ತಗೊಂಡು ಮೆರವಣಿಗೆ ಹೋಗೋಕೆ ಒಂದು ವಿಚಾರ ಹಾಕೊಂಡಿದ್ವಿ. ಹೊಸ ವರ್ಷ ಹಂತವಾಗಿ ನಾವು ಈ ವರ್ಷ ಆದಷ್ಟು ಈ ವಿಡಿಯೋ ನೋಡಿ ಬನ್ನಿ, ಸಹಕರಿಸಿ. ಯಾಕಂದ್ರೆ ನಮ್ಮೂರಿನ ಇನ್ನು ದೇವಸ್ಥಾನ ಏನಿದೆ ಅದು ಇನ್ನೂ ಜಾಸ್ತಿ ಬೆಳಿಬೇಕಂತ ಅನ್ಸುತ್ತೆ. ದೇವಸ್ಥಾನ ಅಲ್ಲ, ಪೌರಾಣಿಕವಾದ ಅನೇಕ ಶಿಲಾ ದೇವಸ್ಥಾನಗಳು ಬಹಳ ಉಂಟು ಇಲ್ಲಿ. ವನವಾಸಿಗಿಂತ ಒಂದು ದೇವರು ಕಡಿಮೆ ಇದೆ. ವನವಾಸಿಗೆ ಇಲ್ಲಿಗೆ ಹೋಲಿಸಿದಾಗ ವನವಾಸಿಗೆ ಒಂದು ದೇವರು ಹೆಚ್ಚಿಗೆ, ಇಲ್ಲಿ ಒಂದು ದೇವರು ಕಡಿಮೆ. ಅಷ್ಟು ಒಂದು ಸುತ್ತಮುತ್ತಲಿನಲ್ಲಿ ದೇವರುಗಳು ನಮ್ಮ ಗ್ರಾಮದಲ್ಲಿ ಅಷ್ಟೊಂದು ಎಲ್ಲ ಶಿಲಾಕ ದೇವಸ್ಥಾನಗಳೇ ಉಂಟು ಇಲ್ಲಿ. ನಮ್ಮಲ್ಲಿ ವೀರಭದ್ರ, ಪರ ದೇವರು, ಗುಗ್ಗುಳ ದೇವರು, ಮಾರುತಿ ದೇವರು, ಅನೇಕ ದೇವರು ಇದಾವೆ. ವೀರಭದ್ರೇಶ್ವರ ಬಹಳ ದೇವಸ್ಥಾನಗಳು ಈ ಕರಿಶಿಲೆಯಿಂದ ಮಾಡಿದಂಥ ದೇವಸ್ಥಾನಗಳೇ ಉಂಟು ಇಲ್ಲಿ. ಆಗಿನ ಕಾಲದ್ದು ಈಗ ಹೇಳಿದ್ರಲ್ಲ, ಇದು 1600 ವರ್ಷ ಅಲ್ಲಲ್ಲ 2000 ಇತಿಹಾಸ ಉಳ್ಳದ ದೇವಸ್ಥಾನ. 1800 ವರ್ಷಗಳ ಹಿಂದಿಂದು ಅಂತ ನಮ್ಮ ಪೂರ್ವಜರು ನಮಗೆ ಹೇಳಿದ್ರು. ಅಂದ್ರೆ ಅವಾಗಿಂದ ಗೊಬ್ಬರ ಹಾಗೆ ಬರೀ ಕಳಸ ಮಾತ್ರ ಹೌದು, ಕಳಸ ಮಾತ್ರ ನಾವು ಇಟ್ಟಿರ್ತೀವಿ. ಸರ್ ಮತ್ತೇನಾದ್ರು ನಮ್ಮ ಜನ ಕೇಳೋದಾದ್ರೆ ದೇವಸ್ಥಾನದ ಬಗ್ಗೆ ಆಗಿರ್ಬೋದು, ಇನ್ನಾದ್ರೂ ಮಾಹಿತಿ ನಮ್ಮ ಜನ ಕೊಡ್ಬೋದು? ನಾವು ಮಾಹಿತಿ ಕೊಡೋದಕ್ಕಿಂತ ಒಮ್ಮೆ ಭಕ್ತರು ನೀವೇನು ಹೀಗೆ ಬರ್ತಾ ಇದಾರಲ್ಲ ಭಕ್ತರು ಶಿವರಾತ್ರಿಗೆ, ಹಂಗೆ ಇನ್ನೂ ಜನ ಭಕ್ತರು ಬಂದು ಇಲ್ಲಿ ಸ್ಥಳ ನೋಡಿದ ಮೇಲೆ ಗೊತ್ತಾಗ್ಬೇಕು ಅವರಿಗೆ ಇಲ್ಲಿ ಯಾವ ರೀತಿ ನಡೀತಾ ಐತಿ, ಇಲ್ಲಿ ಏನು ಶಕ್ತಿ ಐತಿ ಅನ್ನೋದು. ಈಗ ಊರಲ್ಲಿದ್ದವರಿಗೆ ಭಾಳ ಜನರಿಗೆ ಗೊತ್ತಿರಲ್ಲ, ಹೊರಗಡೆ ಇದ್ದವರಿಗೆ ಭಾಳ ಜನರಿಗೆ ಗೊತ್ತಾಗುತ್ತೆ. ಇಲ್ಲಿ ಹೊರಗಡೆ ಭಕ್ತರೇ ಭಾಳ ಜನ ಇಲ್ಲಿ ಅವರ ಹರಕೆಯನ್ನು ಈಡೇರಿಸಬೇಕಂದ್ರೆ ರಾಮಲಿಂಗೇಶ್ವರ ಹೊರಗಡೆ ಜನರಿಗೆ ಭಾಳ ಭಕ್ತಿಯಿಂದ ಅವರ ಇದನ್ನ ಹರಕೆಯನ್ನು ಈಡೇರಿಸಿದ್ದಾರೆ. ನಾಳೆ ಇಲ್ಲಿ ಬಂದು ನೋಡಿದ್ರೆ ನೀವು ಬೆಳಗ್ಗೆ 9:30 ಬಂದು ನೋಡಿದ್ರೆ ಇಲ್ಲಿ ವಾಸ್ತವ ಏನಪ್ಪ ರಾಮಲಿಂಗೇಶ್ವರ ಮಹಿಮೆ ಅನ್ನೋದು ಗೊತ್ತಾಗ್ತದೆ. ಎಷ್ಟು ಜನದೊಳಗೆ ಭಕ್ತರನ್ನ ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರೂ ಕೂಡ ಈ ದೇವರಿಗೆ ನೋಡ್ಕೊಂಡು ಹಾಕಿ ಹೋಗ್ತಾರೆ. ಮೇನ್ ಅದು ಇಲ್ಲಿ ಜಾತಿ ಧರ್ಮ ಎಲ್ಲರೂ ಬಂದು ಕೊಡ್ತಾರೆ. ಮತ್ತು ಆಮೇಲೆ ಈ ಸುಬ್ರಹ್ಮಣ್ಯದಲ್ಲಿ ಏನು ಸಂಸ್ಕಾರ ಮಾಡಿದ್ರು ಅಂಥದ್ದನ್ನು ಇಲ್ಲಿ ಹರಕೆ ಮಾಡ್ಕೊಂಡು ಅದನ್ನು ಪರಿಹಾರ ಮಾಡುವಂಥ ಶಕ್ತಿ ಇಲ್ಲಿ ದೇವಸ್ಥಾನ. ಎಲ್ಲರೂ ಕಾಯ್ತಾ ಇದ್ದಾರೆ ಅಂತ ಹೇಳಿ ಒಪ್ಸಿದ್ದೆ ಅದು ಸ್ವಲ್ಪ ನಾವು ಹೋಟೆಲ್ ಅದೆಲ್ಲ ಇಟ್ಟಿದ್ದಾರೆ ನೋಡಿ, ಅದೆಲ್ಲ ಒಪ್ಸಿದೆ. ಅಂದರೆ ಹರಕೆ ಮಾಡ್ಕೊಂಡು ಇದಕ್ಕೆ ಸಂತಾನ ಸಂಬಂಧ ಹರಕೆ ಮಾಡ್ಕೊಂಡಿದ್ದೆ. ಆ ಒಂದು ಸಂತಾನ ಆದ ನಂತರ ಅದಕ್ಕೊಂದು ಒಪ್ಸಿದ್ದೆ. ಅಂದರೆ ಜೋಡಿ ಸ್ವಲ್ಪ ಏನು ಮಾಡ್ತಾರೆ ಅಂದರೆ ಅದಕ್ಕೆ ಮೊಟ್ಟೆ ಸ್ವಲ್ಪ ಅದೆಲ್ಲ ಒಂದು ಇತಿಹಾಸ ಇದೆ. ಅಂದಾಗ ಇನ್ನೊಂದು ಸ್ವಲ್ಪ ದೋಷ ಇದ್ದಾಗ ಪರಿಹಾರಕ್ಕಾಗಿ ಇಲ್ಲಿ ತಂದು ಒಪ್ಸಿದಂಥ ಒಂದು ಇತಿಹಾಸ. ಅದು ಕೂಡ ಏನಾದರೂ ಇತಿಹಾಸ ಉಂಟಾ? ಕಲ್ಲಿಂದಲೇ ಕೆತ್ತಿದೆ. ಅಲ್ಲದೆ ಶಿಲಾಲಿಂಗ ಅಂದರೆ ಈಗ ಅದು ಕಲ್ಲಿಂದಲೇ ಕೆತ್ತಿದ್ದು, ಅದು ಸಪ್ರೇಟ್ ಇಲ್ಲ. ಅದೇ ಕಲ್ಲಲ್ಲಿ ಕೆತ್ತಿ ಪ್ರತಿಷ್ಠಾಪನೆ ಮಾಡಿ ಅಲ್ಲೇ ಇಟ್ಟಿದ್ದಾರೆ. ಭಕ್ತರಿಗೆ ನಮ್ಗೆ ಒಳಗೆ ಹೋಗಿ ನೀರು ಹಾಕ್ಲಿಕ್ಕೆ ಆಗಲ್ಲ, ಇಲ್ಲಿ ದೇವ್ರು ಕೊಡ್ಬೋದು. ಅದೇ ಹೇಳ್ತಾರಲ್ಲ, ಎಲ್ಲಾದ್ರೂ ದೇವ್ರ ಹತ್ರ ಹೊರಗೆ ಕೊಡ್ತಾನಪ್ಪ ನಮ್ಗೆ ಅನ್ನೋ ವಿಶ್ವಾಸ ಇದ್ರೆ ಎಲ್ಲರೂ ಸಿಗ್ತಾರೆ. ಹೌದಾ? ಮತ್ತು ಪ್ರೀತಿ ದೇವರ ಆಶೀರ್ವಾದ. ಬನ್ನಿ ನಮ್ಮ ದೇವಸ್ಥಾನಕ್ಕೆ ಬನ್ನಿ, ಇನ್ನೂ ಭಕ್ತರಿಗೆ ಹೆಚ್ಚಿನ ಪ್ರಚಾರ ಆಗಲಿ. ನಮ್ಮ ಹೆಚ್ಚಿಗೆ ಜನ ಇನ್ನೂ ಭಾಳ ಭಕ್ತರನ್ನ ಕಳೆಯುವಂಥ ಇನ್ನೂ ಹೆಚ್ಚು ಪ್ರಚಾರ ಆಗಿ ಜನರಿಗೆ ಅವನ ಸೇವೆ ಪಡ್ಕೊಳ್ಳುವಂಥ ಒಂದು ಶಕ್ತಿ ನಿಮ್ಮಿಂದ ಅವನಿಗೆ ಆಗಲಿ, ಜನರಿಗೆ ಆಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಗ್ಯಾರಂಟಿ ಎಲ್ಲ ಜನತೆಗೂ ನಾವು ಹೇಳ್ತಿರೋ ಒಂದು, ನಮ್ಮ ದೇವಸ್ಥಾನನ ಬೆಳೆಸಬೇಕು, ಉಳಿಸ್ಬೇಕು. ಯಾಕಂದ್ರೆ ಇದಕ್ಕೆ ನಾವೇ ಕಟ್ಟಿರುವಂತಹ ದೇವಸ್ಥಾನ, ನಾವೇ ಮುಂದೆ ಕಳ್ಸ್ಕೊಂಡು ಹೋಗ್ಬೇಕು ಹೊರತು ಬೇರೆ ಯಾರೂ ಇಲ್ಲ. ಇಷ್ಟು ಜೀರ್ಣೋದ್ಧಾರ ಮಾಡಿದ್ದಾರೆ, ಇನ್ನೂ ಜಾಸ್ತಿ ಆಗಿ ಇನ್ನೂ ಜಾಸ್ತಿ ಬೆಳವಣಿಗೆ ಆಗಲಿ ಅಂತ ನಾವು ಕೇಳ್ಕೊಳ್ತೀವಿ. ಈ ವರ್ಷ ಬಂದಿದ್ದಷ್ಟು ಡಬಲ್ ಅಷ್ಟು ನೆಕ್ಸ್ಟ್ ವರ್ಷ ಬರಲಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೊ ಮಚ್ ಇಷ್ಟೋ ಗಂಟೆ ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ. ಅಂತಂದ್ರೆ ಜನರಿಗೆ ನನಗೆ ತೋರಿಸ್ಬೇಕಂತ ಇದ್ದಾಗ ನನಗೆ ಗೊತ್ತಿರೋದ್ರನ್ನ ನೀವು ನಮಗೆ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೊ ಮಚ್ ಸರ್. ಇನ್ನು ನೀವು ನೋಡ್ತಾ ಇರ್ಬೋದು, ಈ ಬಾಯಾರಿಕೆ ಸೀತಮ್ಮಂಗೆ ಬಾಯಾರಿಕೆ ಆಗಿದಾಗ ಇಲ್ಲಿ ರಾಮ ತನ್ನ ಬಾಣದಲ್ಲೇ ಮಾಡಿರುವಂತಹ ಬಾವಿ ಇದು. ಇದೇ ಬಾವಿ ನೀರಿಂದ ಸೀತಮ್ಮಂಗೆ ನೀರು ಕೊಟ್ಟಿದ್ರು. ಆವಾಗ ಸೀತಮ್ಮನ ಬಾಯಾರಿಕೆ ಇಳಿದಿತ್ತು ಅಂತಲೇ ಹೇಳ್ಬೋದು. ಬನ್ನಿ, ಈಗ ನನಗೆ ಗೊತ್ತಿರಲಿಲ್ಲ ಆಗಿತ್ತು ಅಲ್ಲಿ ಬಾವಿ ಇದೆ ಅಂತ, ಅದಕ್ಕೆ ನಾನು ನೀರು ಬಾಟಲ್ ತಗೊಬಂದಿದ್ದೆ. ಬಾವಿಲೇ ಕೊಡಿ ಒಂದು ಕೊಡ್ತಾನೆ ನೀರು ತಕ್ಕ ತೋರಿಸ್ತೀನಿ ಎಷ್ಟು ಆಳದಲ್ಲಿದೆ. ಅವ್ರು ಹೇಳಿದ್ರಲ್ಲ, ಬಾವಿ ಮುಂಚೆಯಿಂದ ಮಳೆಗಾಲದಲ್ಲಿ ಎಷ್ಟು ನೀರು ಇರ್ತದೆ, ಈವನ್ ಚಳಿಗಾಲ ಬಿಸಿಲುಗಾಲ ಎಲ್ಲದರಲ್ಲೂ ಅಷ್ಟು ನೀರು ಇರ್ತದಂತೆ. ಎಷ್ಟು ನೀರಿದೆ ಅಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ ಹೋಗೋಣ. ಅವ್ರು ಆಲ್ರೆಡಿ ಹೇಳಿದ್ರೆ ಇನ್ನಂತಹ ಕಲ್ಲೆಲ್ಲ ಕೆತ್ತಿರುವಂತಹ ಶಿವಪ್ಪ ಹಾಗೆ ಕಲ್ಲಲ್ಲೇ ಕೆತ್ತಿರುವಂತಹ
ನಂದಿನ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈಗ ಸದ್ಯಕ್ಕೆ. ಅಲ್ಲಿ ಹೊಸದಾಗಿ ಆಲ್ರೆಡಿ ಹೇಳಿದಂಗೆ 2017ರಲ್ಲಿ ಹೊಸ ನಂದಿನ ಪ್ರತಿಷ್ಠಾಪನೆ ಮಾಡಿರೋದು. ಆ ನಂದಿನ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ಆಮೇಲೆ ಹುಟ್ಟಿ ಬಂದಂತಹ ನಾಗಂತನಗಳು ಭಕ್ತಾದಿಗಳು ಬೆಳಗಿಂದ ನೀರು ಹಾಕಿಲ್ಲ ಅಂತ ಒಂಥರ ಬೇಜಾರಿತ್ತು. ಫಸ್ಟ್ ಹಾಕಿದ್ರು ಅಂತಲೇ